ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸೋನಿಯಾ ವಿರುದ್ಧ ಈಗ ರಾಜಕಾರಣದ ಪ್ರಭಾವಿಯೊಬ್ರು, ಒಂದು ರಾಜ್ಯದ ಮುಖ್ಯಮಂತ್ರಿಯೊಬ್ರು ಸ್ಫೋಟಕ ಸೀಕ್ರೆಟ್ ಅನ್ನ ಸಿಡಿಸಿದ್ದಾರೆ. ಸಾಕ್ಷಿ ಬೇರೆ ಇದೆ, ತಗೊಳ್ಳಿ ಈಗೇನ್ ಹೇಳ್ತೀರಿ ಅಂತ. ಸೋನಿಯಾ ಗಾಂಧಿ ವಿರುದ್ಧ ಈ ಫೋಟೋಸ್ ಎಲ್ಲ ರಿಲೀಸ್ ಆಗ್ತಾ ಇದ್ದ ಹಾಗೆ ಬಿಜೆಪಿ, ಕರ್ನಾಟಕ ಬಿಜೆಪಿ ಕೂಡ ಮುಗಿಬಿದ್ದಿದೆ. ಸೋನಿಯಾ ಗಾಂಧಿ ಜೊತೆಗೆ ಯಾರ ಲಿಂಕ್? ಹಾಗಾದ್ರೆ ಕಾಂಗ್ರೆಸ್ ವಿರುದ್ಧ ಮೊದಲೇ ಬಹಳಷ್ಟು ಗಂಭೀರ ಆರೋಪಗಳು ಈಗಾಗಲೇ ಕೇಳಿ ಬರ್ತಿರುವ ಹೊತ್ತಲ್ಲೇ ಇಂಥದ್ದೊಂದು ಪ್ರಕರಣ ಹೊಸ ಆಯಾಮವನ್ನು ಪಡ್ಕೊಳ್ತಾ ಇದೆ. ಅದು ಕೂಡ ಸಿಎಂ, ಒಂದು ರಾಜ್ಯದ ಮುಖ್ಯಮಂತ್ರಿಯಿಂದಲೇ ಇಂಥದ್ದೊಂದು ಘೋಷಣೆ ಮೊಳಗಿರೋದ್ರಿಂದ ಇದು ಇನ್ನಷ್ಟು ಮಹತ್ವ ಪಡ್ಕೊಳ್ತಾ ಇರೋದು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸೋನಿಯಾ ಗಾಂಧಿ ಅವ್ರಿಗೆ ಬಿಗ್ ಶಾಕ್ ಎದುರಾಗಿದೆ. ಈಗ ಸೋನಿಯಾ ಗಾಂಧಿ ಜೊತೆಗೆ ಈ ಲಿಂಕ್ ಹೇಗೆ ಸಾಧ್ಯ ಅನ್ನುವಂಥ ಸ್ಫೋಟಕವಾದ ವಿಚಾರ ಸಿಡಿಸಿದ್ದಾರೆ. ಬಿಜೆಪಿ ಕೂಡ ಇದನ್ನ ಎತ್ಕೊಂಡಿದೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಈಗ ಬಿಗ್ ಬಾಂಬ್ ಸಿಡಿಸಿರೋದು. ಪ್ರಮುಖ ಆರೋಪಿ ಚಿನ್ನ ನಾಪತ್ತೆ ಪ್ರಕರಣ, ಶಬರಿಮಲೆ ಚಿನ್ನ ನಾಪತ್ತೆ ಪ್ರಕರಣ ಬಹಳ ಗಂಭೀರ ಸ್ವರೂಪದ್ದು. ಕೆಜಿ ಚಿನ್ನ, ಬೆಂಗಳೂರು ಬಳ್ಳಾರಿ ಲಿಂಕ್ ಇದೆ ಈ ಕೇಸಲ್ಲಿ, ನಿಮಗೆ ಗೊತ್ತಿರುತ್ತೆ ಈಗಾಗಲೇ. ಈ ಕೇಸ್ನಲ್ಲಿ ಆಡಳಿತ ಪಕ್ಷದ ಕೆಲವು ನಾಯಕರೇ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಆರೋಪ ಕೇಳಿ ಬಂದಿತ್ತು. ಕೆಲವರೆಲ್ಲ ಈಗ ಅರೆಸ್ಟ್ ಆಗಿದ್ದಾರಲ್ವಾ. ಆದರೆ ಅಸಲಿಗೆ ಈ ಚಿನ್ನ ನಾಪತ್ತೆ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿ ಮತ್ತು ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಬಹಳ ಉತ್ತಮವಾದ ನಂಟನ್ನ ಹೊಂದಿದ್ದಾರೆ ಅನ್ನುವ ಸ್ಫೋಟಕ ವಿಚಾರ ಸಿಡಿಸಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅನ್ನೋದು ಮಹತ್ವ ಪಡ್ಕೊಳ್ತಾ ಇದೆ. ಅದು ಕೆಲವು ಟೆಕ್ನಿಕಲ್ ವಿಚಾರಗಳನ್ನು ಇಡ್ತಾ ಹೋಗ್ತಾರೆ ಅವರು. ಸೋನಿಯಾ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಉನ್ನತ ಸೆಕ್ಯೂರಿಟಿ, ಟೈಟ್ ಸೆಕ್ಯೂರಿಟಿ ಹೊಂದಿರುವಂತಹ ಒಬ್ರು ಲೀಡರ್. ಗಾಂಧಿ ಫ್ಯಾಮಿಲಿಗೆ ಹೇಳಿ ಕೇಳಿ ಬಹಳ ದೊಡ್ಡ ಥ್ರೆಟ್ ಇರುತ್ತೆ. ರಾಹುಲ್ ಗಾಂಧಿ ಅವ್ರಿಗೂ ಸೆಕ್ಯೂರಿಟಿ ಇದೆ, ಬಟ್ ಸೋನಿಯಾ ಗಾಂಧಿ ಅವರಿಗೆ ಹೈ ಸೆಕ್ಯೂರಿಟಿ ಇದೆ. ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೋದ್ರೇನೆ ಅಷ್ಟು ಸುಲಭವಾಗಿ ಸಿಗಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಕೈಗೆ ಅಷ್ಟು ಸುಲಭವಾಗಿ ಸಿಗಲ್ಲ. ಗೇಟಲ್ಲಿ ಹೋಗಕ್ಕಾದ್ರೂ ಕೂಡ ಸೆಕ್ಯೂರಿಟಿ, ಕೆಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದ್ರು ಡೋಂಟ್ ಕೇರ್ ಅಂತಾರೆ. ಅವ್ರಿಗೆ ನಯಾ ಪೈಸೆ ಬೆಲೆ ಇರಲ್ಲ. ಇದು ಸುದ್ದಿನೂ ಆಗಿತ್ತು, ಹಿಂದೆಲ್ಲ ನೋಡಿರ್ತೀವಿ ನಾವು. ಸೋನಿಯಾ ಗಾಂಧಿ ನಿವಾಸ ಎದುರು ಹೋಗಿ ಸಿಎಂ ಕಾದು ಒಂಥರ ಮುಜುಗರ ಆಗಿ ಒಳಗಡೆ ಹೋಗ್ಬೇಕಾಯ್ತು. ಆಮೇಲೆ ತುಂಬಾ ಹೊತ್ತಾದ್ಮೇಲೆ, ಅಥವಾ ಕೆಲವೊಂದ್ಸಲ ಅವಕಾಶನೂ ಸಿಕ್ಕಿರಲ್ಲ, ನೋಡಿರ್ತೀರಿ. ಅಷ್ಟು ಕಷ್ಟ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರತ್ತಿದು. ಬೇರೆಯವ್ರಿಗೆ ಅಯ್ಯೋ ಒಬ್ರು ಲೀಡರು ಏನು ಸಾರ್ವಜನಿಕ ಬದುಕಲ್ಲಿರೋರನ್ನ ಭೇಟಿ ಮಾಡೋದು, ಒಂದು ಫೋಟೋ ತೆಗೆಸ್ಕೊಳ್ಳೋದು ದೊಡ್ಡದಾ ಅಂತ ಅನಿಸ್ಬಿಡ್ಬಹುದು. ಬಟ್ ಸೋನಿಯಾ ಗಾಂಧಿ ಅವ್ರ ವಿಚಾರದಲ್ಲಿ ಅದು ದೊಡ್ಡದು. ಪಿಣರಾಯಿ ವಿಜಯನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಕಾಂಗ್ರೆಸ್ ನಾಯಕರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಯಾರ ಕೈಗೂ ಸಿಗಲ್ಲ ಸೋನಿಯಾ ಗಾಂಧಿ. ಅಂಥದ್ರಲ್ಲಿ ಈ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿ ಮತ್ತು ಚಿನ್ನದ ವ್ಯಾಪಾರಿ ಗೋವರ್ಧನ್ಗೆ ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಹೆಂಗ್ ಸಿಗತ್ತೆ? ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ಗೆ ಕಷ್ಟ ಸಿಗೋದು, ಬಹಳ ಕಷ್ಟ ಸಿಗೋದು. ಇನ್ಫ್ಯಾಕ್ಟ್ ಇವ್ರಿಗೆ ಹೆಂಗ್ ಸಿಗತ್ತೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿ, ಜೊತೆಗಿರುವಂಥ ಫೋಟೋಗಳನ್ನು ಬಿಟ್ಟು, ಇಲ್ಲಿದೆ ನೋಡಿ ಬಿಗ್ ಲಿಂಕ್, ಶಬರಿಮಲೆ ಚಿನ್ನದ ಕಳುವು ಆರೋಪ ಅಂದ್ರೆ ಆ ಪ್ರಕರಣ ಸಣ್ಣ ಕೇಸ್ ಅಲ್ಲ ಅದು. ಆ ಕೇಸ್ನಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಶಬರಿಮಲೆ ಪ್ರಸಿದ್ಧ ಅಯ್ಯಪ್ಪ ದೇವಸ್ಥಾನ ಹಲವು ಕಿಲೋಗ್ರಾಂಗಳಷ್ಟು ಚಿನ್ನವನ್ನ ಕಳ್ಕೊಂಡಿರೋದು ಈಗ ಭಾರಿ ವಿವಾದದ, ರಾಜಕೀಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಯಾಕಂದ್ರೆ ಎಲೆಕ್ಷನ್ ಬರ್ತಿದೆ. ಒಂದ್ ಕಡೆ ಕೇರಳದಲ್ಲಿ UDF LDF ನಡುವೆ ಟೈಟ್ ಫೈಟು. ಈಗ ಮೊನ್ನೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಗೆಲ್ತು. ಸೊ ಪಿಣರಾಯಿ ವಿಜಯನ್ ಅಂಡ್ ಟೀಮ್ಗೆ, ಅವರ ಕೂಟಕ್ಕೆ ಟೆನ್ಷನ್ ಸಹಜವಾಗಿ ಇರುತ್ತೆ. ಅಲ್ಲಿ ತೀವ್ರ ರಾಜಕೀಯ ಜಟಾಪಟಿ, ತಿಕ್ಕಾಟ ಬೇರೆ ಆಗ್ತಿರೋ ಹೊತ್ತಲ್ಲಿ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ. ಕೇರಳ ಎಲೆಕ್ಷನ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಕಾಂಗ್ರೆಸ್. ಯಾಕಂದ್ರೆ ನೆಲಕಚ್ಚಿರುವಂತಹ ರಾಜ್ಯಗಳಲ್ಲಿ ಇಡೀ ದೇಶವ್ಯಾಪಿ ಬ್ಯಾಕ್ ಟು ಬ್ಯಾಕ್ ಸೋಲಾಗಿರುವಾಗ ಕೇರಳ ಒಂದೇ ಅವ್ರಿಗೆ ನಿರೀಕ್ಷೆ ಇರೋದು. ವೆಸ್ಟ್ ಬೆಂಗಾಲ್, ತಮಿಳುನಾಡು, ಅಸ್ಸಾಂ ಅಂತ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಮಾಡುತ್ತೋ ಇಲ್ವೋ, ಬಟ್ ಕೇರಳದಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ.
ಇನ್ನೊಂದು ರಾಜ್ಯವನ್ನು ನಾವು ತೆಕ್ಕೆಗೆ ತಗೊಳ್ಳಬಹುದು ಅಂದರೆ ಅದು ಕೇರಳ ಅಂತ ರಾಹುಲ್ ಗಾಂಧಿ ಅವರು ತುಂಬ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಈ ಲೋಕಲ್ ಬಾಡಿ ಎಲೆಕ್ಷನ್ ಗೆದ್ದ ಮೇಲಂತೂ ಇನ್ನೂ ಅಲ್ಲಿ ಕಾಂಗ್ರೆಸ್ ಹವಾ ಸೃಷ್ಟಿಸ್ತಾ ಇದೆ. BJP ಬೇರೆ ಶಶಿ ತರೂರ್ ಅವ್ರ ಮೇಲೆ ಕಣ್ಣಿಟ್ಟಿದ್ದು ಹೊಸ ಗೇಮ್ ಪ್ಲಾನ್ ರೆಡಿ ಆದಂಗೆ ಕಾಣಿಸ್ತಾ ಇದೆ. BJP ಈ ಸಲ ಅಲ್ಲಿ ತಿರುವನಂತಪುರಂ ಅಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸ್ತು, ಅಚ್ಚರಿ ಅನ್ನುವಂತೆ. ಇಷ್ಟು ವರ್ಷಗಳ ಬಳಿಕ, ದಶಕಗಳ ಬಳಿಕ BJP ಮರುಭೂಮಿಯಲ್ಲಿ ಕಮಲ ಅರಳದಂತ ಕಾಣಿಸ್ತು ಅವರಿಗೆ. ಸೊ ಕೇರಳದಲ್ಲಿ BJPನೂ ಎಂಟ್ರಿ ಕೊಟ್ಟಿದೆ. ಈ ಹೊತ್ತಲ್ಲಿ BJP ಕೂಡ ಸಂಭ್ರಮಿಸ್ತಿದೆ ಕಾಂಗ್ರೆಸ್ ನಾಯಕಿಯ ವಿರುದ್ಧ ಇಂಥದ್ದೊಂದು ಸ್ಫೋಟಕ ವಿಚಾರ ಸಿಡಿದಿರೋದು. ಯಾಕಂದ್ರೆ ಕೇರಳದಲ್ಲಿ ಶಬರಿಮಲೆ ಅನ್ನೋದು ಒಂದು ನಂಬಿಕೆ, ಅಷ್ಟು ದೊಡ್ಡ ಫ್ಯಾಕ್ಟರ್ ಅದು ಎಲೆಕ್ಷನ್ ಅಲ್ಲೂ ಕೂಡ. ಅಂತಹ ಕೇಸಲ್ಲಿ ಸೋನಿಯಾ ಗಾಂಧಿ ಲಿಂಕ್ ಅನ್ನ ಸಿಡಿಸಿದ್ದಾರೆ ಈಗ ಸ್ವತಃ CM. ವಿಶೇಷ ತಂಡ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದೆ. ದೇವಸ್ಥಾನ ನಿರ್ವಹಿಸುವಂತಹ ತಿರುವಾಂಕೂರ್ ದೇವಸ್ವಂ ಮಂಡಳಿಯ 2 ಅಧ್ಯಕ್ಷರು ಸೇರಿದಂತೆ ಹಲವರನ್ನ ಈಗ ಬಂಧನ ಮಾಡಲಾಗಿದೆ. ಇತ್ತೀಚೆಗೆ ಸ್ಮಾರ್ಟ್ ಕ್ರಿಯೇಷನ್ಸ್ ಪಂಕಜ್ ಭಂಡಾರಿ ಮತ್ತೆ ಬಳ್ಳಾರಿ ಮೂಲದ ಆಭರಣ ವ್ಯಾಪಾರಿ ಗೋವರ್ಧನ್ ದೇವಾಲಯದ ಕಲಾಕೃತಿಗಳಿಂದ ಚಿನ್ನವನ್ನ ಕದಿಯೋ ಪಿತೂರಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು SITನೇ ನ್ಯಾಯಾಲಯಕ್ಕೆ ತಿಳಿಸಿದೆ. 2019ರಲ್ಲಿ ಈ ಹಿಂದೆ ಶಬರಿಮಲೆಯಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದ ಬೆಂಗಳೂರು ಮೂಲದ ಉನ್ನಿ ಕೃಷ್ಣನ್ ಪೊಟ್ಟಿ ವಿಗ್ರಹಗಳ ಚಿನ್ನಲೇಪಿತ ಕವಚಗಳ ಮರುಲೇಪನ ಕಾರ್ಯವನ್ನ ವಹಿಸ್ಕೊಂಡಿದ್ರು. ಆ ವರ್ಕನ್ನ ಇವರು ತಗೊಂಡಿದ್ರು. ಅದರಲ್ಲಿ ಭಯಂಕರ ಅಕ್ರಮ ನಡೆದಿದ್ದು ಕಡೆಗೆ ಗೊತ್ತಾಗಿತ್ತು. ಮರುಲೇಪನದ ಬಳಿಕ ಅವುಗಳನ್ನು ಮರಳಿಸುವಾಗ ಸುಮಾರು 4 kg ಚಿನ್ನ ಕಡಿಮೆ ಆಗಿಬಿಟ್ಟಿತ್ತು. ಈ ವೇಳೆ 400 ಗ್ರಾಂ ಚಿನ್ನವನ್ನ ಬಳ್ಳಾರಿ ಚಿನ್ನದ ವ್ಯಾಪಾರಿ ಗೋವರ್ಧನ್ ಪೊಟ್ಟಿಗೆ ಹಸ್ತಾಂತರ ಮಾಡಿದ್ದು ಕೂಡ ಗೊತ್ತಾಗಿತ್ತು. ಅಂದ್ರೆ ಆರೋಪ ಕೇಳಿ ಬಂದಿರೋದು. ಬಳ್ಳಾರಿ ಚಿನ್ನದ ಉದ್ಯಮಿ ಗೋವರ್ಧನ್ ಅವ್ರನ್ನ ಬಂಧಿಸಲಾಗಿದೆ. ಈ ಹಿಂದೆ ಗೋವರ್ಧನ್ ಅವರ ಬಳ್ಳಾರಿಯ ಚಿನ್ನದ ಅಂಗಡಿ ಮೇಲೆ ಕೇರಳ SIT ಕೂಡ ದಾಳಿ ಮಾಡಿತ್ತು. ಈ ಕೇಸ್ನಲ್ಲಿ ಪೊಟ್ಟಿ ಆಲ್ರೆಡಿ ತಪ್ಪೊಪ್ಪಿಕೊಂಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಕೆಲವು ಅಂಶಗಳನ್ನ ಆತ ತೆರೆದಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇದರ ನಡುವೆ ಸೋನಿಯಾ ಗಾಂಧಿ ಜೊತೆ ಇವರ ಲಿಂಕ್ ಇರೋಕೆ ಹೇಗೆ ಸಾಧ್ಯ? ಯಾರಿಗೂ ಅಪಾಯಿಂಟ್ಮೆಂಟ್ ಸಿಗಲ್ಲ. ಬಟ್ ಇಂತಹ ಆರೋಪ ಹೊತ್ತವ್ರಿಗೆ ಅಥವಾ ಅದು ಯಾವತ್ತಾದರೂ ಆಗಲಿ ಇಂಥವ್ರಿಗೆ ಅದು ಹೆಂಗೆ ಸೋನಿಯಾ ಗಾಂಧಿಯವರು ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟನ್ನು? ಸೋನಿಯಾ ಗಾಂಧಿಯವರು ಇಷ್ಟು ಹೆಚ್ಚಿನ ಭದ್ರತೆ ಇರುವ ನಾಯಕಿಯಾಗಿ ಅಂತ ಅವರು ಪ್ರಶ್ನೆಯನ್ನ ಮಾಡಿರೋದು ಫೋಟೋ ಹಂಚಿಕೊಂಡು. ಈಗ ಕರ್ನಾಟಕ BJP ಕೂಡ ಮುಗಿಬಿದ್ದಿದೆ ಇದೇ ವಿಷಯದ ಸುತ್ತ. ನೋಡಿ ಏನು, ಕರ್ನಾಟಕ BJP ಟ್ವೀಟ್ ಮಾಡಿ ಅಟ್ಯಾಕ್ ಮಾಡಿದೆ ಸೋನಿಯಾ ಗಾಂಧಿಯವರೇ. ಶಬರಿಮಲೆ ದೇವಸ್ಥಾನದ ಚಿನ್ನ ನಾಪತ್ತೆ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಪೊಟ್ಟಿ ಜೊತೆಗೆ ಇವರ ಲಿಂಕ್ ಏನು? ಇಲ್ಲಿ ಇಂಡಿ ಒಕ್ಕೂಟದ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೇ ಗಂಭೀರ ಆರೋಪ ಮಾಡಿದ್ದಾರೆ. ಇಂಡಿ ಒಕ್ಕೂಟ ಅಂದ್ರೆ ಅಧಿಕೃತವಾಗಿ ಅವರು ಒಕ್ಕೂಟದಲ್ಲಿ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಈಗ ಅವರು ಸಪರೇಟ್ ಆಗಿ ಇದ್ದಾರೆ ಒಂದು ಲೆಕ್ಕದಲ್ಲಿ. ಆದ್ರೂ ಆರಂಭದಲ್ಲೆಲ್ಲ ಒಕ್ಕೂಟ ಅನ್ನೋ ಥರ ಆಗಿತ್ತಲ್ಲ. ಸೊ ಇಂಡಿ ಒಕ್ಕೂಟದ ಕೇರಳ CM ಪಿಣರಾಯಿ ವಿಜಯನ್ ಅವರೇ ಗಂಭೀರ ಆರೋಪ ಮಾಡಿದ್ದಾರೆ ಅಂತ BJP ಸೋನಿಯಾ ಗಾಂಧಿ ಅವರತ್ತ ಈಗ ಬಾಣ ಬಿಟ್ಟಿದೆ. ಇಷ್ಟು ಭದ್ರತೆ ಇರುವ ನಾಯಕಿ ಆಗಿ ಇದು ಹೇಗೆ ಸಾಧ್ಯ ಅಂತ. ಮತ್ತೆ ಬಳ್ಳಾರಿಗೂ ಜನಪಥ ರಸ್ತೆಗೂ ಏನ್ ಲಿಂಕ್ ಇದೆ ಬಯಲಾಗಲಿ ಅಂತ ಸವಾಲ್ ಹಾಕಿದೆ BJP. ರಾಜ್ಯದ CM ಸಿದ್ದರಾಮಯ್ಯ ಹಾಗೂ DCM DKಶಿ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಸೋನಿಯಾ ಭೇಟಿಗೆ ಗೇಟು ಕಾಯುವ ಸ್ಥಿತಿ ಇದೆ. ಚಿನ್ನದ ವ್ಯಾಪಾರಿಗಳಿಗೆ ಹೇಗೆ ಸಿಗತ್ತೆ ಅಪಾಯಿಂಟ್ಮೆಂಟು? ಹಾಗಾಗಿ ಶಬರಿಮಲೆ ಚಿನ್ನದ ಅವ್ಯವಹಾರದ ತನಿಖೆ ಸಮಗ್ರವಾಗಿ ನಡಿಬೇಕು. ಇದು ಹೈ ಲೆವೆಲ್ ಕೇಸ್ ತರ ವಾಸನೆ ಹೊಡಿತಿದೆ. ಇದಕ್ಕೆ ಭಯಂಕರ ಲಿಂಕ್ಗಳಿವೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಿರೋದು. ಬಳ್ಳಾರಿಗೂ ದೆಹಲಿಯ 10 ಜನಪಥ ರಸ್ತೆಗೂ ಇರುವ ಕನೆಕ್ಷನ್ ಈಗ ಬಯಲಾಗಲಿ ಅಂತ BJP ಗಂಭೀರವಾದ ಆರೋಪ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ. 2019ರಲ್ಲಿ ನಡೆದ ಕೇಸು 2025 ಮೇಲಂತೂ ಜೋರು ತನಿಖೆ ನಡೀತಿದೆ. 98-99 ಉದ್ಯಮಿ ವಿಜಯ್ ಮಲ್ಯ ಅಯ್ಯಪ್ಪ ದೇಗುಲಕ್ಕೆ ಸುಮಾರು 30 kg ಚಿನ್ನ ಕೊಟ್ಟಿದ್ರು. 1900 kg ತಾಮ್ರದಾನ ಮಾಡಿದ್ರು. ಇದನ್ನ ದೇಗುಲದ ಸನ್ನಿಧಾನದ ದ್ವಾರಪಾಲಕ ವಿಗ್ರಹ, ಬಾಗಿಲು ಚೌಕಟ್ಟು ಇತರ ಭಾಗಗಳಿಗೆಲ್ಲ ಚಿನ್ನದ ಲೇಪನಕ್ಕೆ ಅಂತ ಬಳಸ್ಕೊಳ್ಳಲಾಗಿತ್ತು. 4ರಿಂದ 4.5 kg ಚಿನ್ನವೇ ಈಗ ನಾಪತ್ತೆಯಾಗಿ ಹೋಗಿದೆ. ಮರುಲೇಪನ ಮಾಡುವಾಗ ದೇಗುಲದ ಮಾಜಿ ಸಹಾಯಕ ಅರ್ಚಕ ಉನ್ನಿ ಕೃಷ್ಣನ್ ಪೊಟ್ಟಿ ಅವರಿಗೆ ಈ ಕೆಲಸ ಕೊಟ್ಟಿದ್ದು. ಅವರಿಂದ ಆ ವ್ಯಕ್ತಿಯಿಂದ ಎಲ್ಲ ಒಂದೊಂದೇ ಲಿಂಕು ಈಗ ಹೊರಗಡೆ ಬಂದಿದೆ. ತಾಮ್ರದ ತಟ್ಟೆಗಳು ಎಂತ ತಪ್ಪಾಗಿ ದಾಖಲಿಸಿದ್ರು ದೇಗುಲದ ದಾಖಲೆಗಳಲ್ಲಿ ಚಿನ್ನದ ತಟ್ಟೆಗಳನ್ನ ನೋಡಿ ಹೆಂಗ್ ಪ್ಲಾನ್ ಮಾಡಿದ್ರು ಅಂತ. ನಿಯಮ ಉಲ್ಲಂಘಿಸಿ ಖಾಸಗಿ ವ್ಯಕ್ತಿಗೆ ಹಸ್ತಾಂತರ ಮಾಡಿದ್ದು ಹೇಗೆ ಇದನ್ನ ಅಂತೆಲ್ಲ ಹುಡುಕ್ತಾ ಹೋದಾಗ ಈ ಲಿಂಕ್ಗಳು ಓಪನ್ ಆಗಿವೆ. ಈಗ ಬೆಂಗಳೂರು ಉದ್ಯಮಿಯದ್ದು ಪ್ರಮುಖ ಪಾತ್ರ ಇಲ್ಲಿ. ಕೇರಳ ಹೈಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣವನ್ನ ತಗೊಂಡಿತ್ತು.
ವಿಶೇಷ ತನಿಖಾ ತಂಡ ರಚನೆ ಆಯಿತು. ಸದ್ಯ ಇದರ ತನಿಖೆ ನ್ಯಾಯಾಲಯವೇ ಮೇಲ್ವಿಚಾರಣೆ ಮಾಡ್ತಿದೆ. ಬೆಂಗಳೂರು ಮೂಲದ ಉದ್ಯಮಿ ಹಾಗೂ ಮಾಜಿ ಸಹಾಯಕ ಅರ್ಚಕ ಉನ್ನಿಕೃಷ್ಣನ್ ಪೊಟ್ಟಿ ಪ್ರಮುಖ ಆರೋಪಿಯಾಗಿದ್ದಾರೆ. ಈವರೆಗೆ ಸುಮಾರು 9-10 ಜನರನ್ನ ಈ ಕೇಸಲ್ಲಿ ಬಂಧಿಸಲಾಗಿದೆ. ತಿರುವಾಂಕೂರು ದೇವಸ್ವಂ ಬೋರ್ಡ್ ಮಾಜಿ ಅಧ್ಯಕ್ಷ ಎ ಪದ್ಮಕುಮಾರ್ ಪ್ರಮುಖ ಆರೋಪಿ. ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿ ಮಾಲೀಕ ಪಂಕಜ್ ಭಂಡಾರಿ ಪ್ರಮುಖ ಆರೋಪಿಗಳಲ್ಲೊಬ್ಬ. ಬಳ್ಳಾರಿ ರೋದ್ದಮ್ ಜ್ಯುವೆಲರ್ಸ್ ಮಾಲೀಕ ಗೋವರ್ಧನ್, ದೇಗುಲದ ಮಾಜಿ ಅಧಿಕಾರಿ ಸುಧೀರ್ ಕುಮಾರ್, ಮುರಾರಿ ಬಾಬು ಸೇರಿ ಹಲವರು ಇವರೆಲ್ಲ ಆರೋಪಿ ಲಿಸ್ಟಲ್ಲಿರೋರು. ಸೊ ಈಗ ಎದ್ದಿರುವ ಪ್ರಶ್ನೆ, ಇಂತಹ ವ್ಯಕ್ತಿಗಳು, ಉದ್ಯಮಿಗಳು, ಇವ್ರು ಆರೋಪಿ ಆದಮೇಲೆ ಭೇಟಿ ಮಾಡಿದ್ರೋ, ಮುಂಚೆನೇ ಭೇಟಿ ಮಾಡಿದ್ರೋ, ಮುಂಚೆ ಏನೇನಾಗಿತ್ತು ಅದೆಲ್ಲ ಗೊತ್ತಾಗಬೇಕು. ಈಗ CM ಸ್ಫೋಟಕ ವಿಚಾರ ಇಟ್ಟಿರೋದು, ಮತ್ತು ಕರ್ನಾಟಕ BJP ಕೂಡ ಇದನ್ನು ಎತ್ಕೊಂಡಿರೋದು. ಏನು ಲಿಂಕು ಬಳ್ಳಾರಿಗೆ ಹೊರಗೆ ಬರಲಿ ಅಂತ. ಆದರೆ ಹಿಂಗೆ ಸಾಧ್ಯ ಇದು? ಗೋಲ್ಡ್ ಬಿಸ್ನೆಸ್ಮೆನ್ಗಳಿಗೆಲ್ಲ ಹೆಂಗೆ ಅವಕಾಶ ಕೊಡ್ತಾರೆ ಸೋನಿಯಾ? ಸಾಧ್ಯವೇ ಇಲ್ಲ. ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಸಿಕ್ಕಿರಲಿಲ್ಲ. ಕೇರಳದ ಮಾಜಿ CM ಕರುಣಾಕರನ್ಗೆ ಸಿಕ್ಕಿರಲಿಲ್ಲ ಸೋನಿಯಾ ಗಾಂಧಿ ಅಪಾಯಿಂಟ್ಮೆಂಟು. ಪೊಟ್ಟಿಗೆ ಅಪಾಯಿಂಟ್ಮೆಂಟ್ ಹೆಂಗೆ ಸಿಗತ್ತೆ? ಇದು ಭಯಂಕರವಾದ ಆಯಾಮ ಇದೆ. ಇದ್ರಲ್ಲಿ ತುಂಬ ಡೀಪ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಲಾಗ್ತಿದೆ ಈಗ. ಸೊ ಸೋನಿಯಾ ಗಾಂಧಿ ಅವರಿಗೆ ಕೇರಳ CM ಎಲೆಕ್ಷನ್ ಹೊತ್ತಲ್ಲಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕೇರಳ ಸರ್ಕಾರವನ್ನು ಟಾರ್ಗೆಟ್ ಮಾಡಿದರೆ ಈಗ ಸ್ಫೋಟಕ ವಿಚಾರಗಳಿವೆ ಈ ಕೇಸ್ನಲ್ಲಿ ಅಂತ ಕೇರಳ CM ಮುಗಿಬಿದ್ದಿದ್ದಾರೆ. ಕೈ ವಿರುದ್ಧ ಕಾದ್ ನೋಡಬೇಕು. ಶಬರಿಮಲೆ ಕೇಸ್ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಿದೆಯಾ? ಹಾಗಾದರೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.